SIT ರಚನೆ ಆಗಿದೆ ಅಲ್ವಾ, ವಿಶೇಷ ತನಿಖಾ ದಳ ಅಂತ. ಸೊ ಅದ್ರ ಬಗ್ಗೆ ಕೇಳ್ತಾ ಇರೋದು. ಗೊತ್ತಾಗ್ತೀರಾ? ಮೊಬೈಲಲ್ಲಿ 2 ನಿಮಿಷ ಪಬ್ಜಿನಾ ಮಾತಾಡ್ತೀರಾ? 2 ನಿಮಿಷ ಓ ಗೇಮಲ್ಲಿ ಬಿಸಿನಾ? ಆಯ್ತು ಬಿಡಪ್ಪ, ಆಡ್ರಿ. ಬೇರೆ ಯಾವ್ದಾದ್ರು ವಿಷಯ ಆದ್ರೆ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಳೋದಲ್ಲ, ಎಲ್ಲರೂ ಮಾತಾಡ್ಬೇಕು ಕುತ್ಕೊಂಡು. ಇನ್ನೇನಿಲ್ಲ, ನರ ಕಟ್ ಮಾಡ್ಬೇಕಂತವ್ರಿಗೆಲ್ಲ. ಇದ್ರ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗ್ತದೆ. ಅಲ್ಲಿ ಧರ್ಮಸ್ಥಳ ಅನ್ನೋದು ಅದೊಂದು ಕ್ಷೇತ್ರ, ಅದು ಅಷ್ಟು ನಂಬಿಕೆ ಇದೆ, ಅಷ್ಟೊಂದು ಇದಿದೆ. ಈಗ ಸಡನ್ನಾಗಿ ಮತ್ತೆ ಅಲ್ಲಿ ಕಳಂಕ ಆಗುತ್ತೋ ಅಥವಾ ಈ ಜೀವಗಳು ಹೋಗಿರೋದಕ್ಕೆ ಯಾರ್ದು ಹೊಣೆ? ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ದುಡ್ಡಿದ್ರೇನೆ ದುನಿಯಾ ಅಂತಾರೆ ಗೊತ್ತಾ, ಆ ಥರ ದುಡ್ಡಲ್ಲಿ ಎಲ್ಲ ನಡೆಸಿ ಕೇಸೆಲ್ಲ ಮುಚ್ಚಾಕ್ಸ್ತವ್ರೆ. ಓಕೆ, CBI ಮೀರ್ಸಿ ಇವ್ರು ಏನಾರು ಮಾಡ್ತಾರೆ ಅಂದರೆ ಆ ನಂಬಿಕೆಗೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ. ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಏನು ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳಲಾಗ್ತಿರುವಂತಹ ಸರಣಿ ಹತ್ಯೆಗಳ ವಿಚಾರಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ SITಯನ್ನು ರಚಿಸಿದೆ. ಈ SIT ಈಗಾಗಲೇ ಮಂಗಳೂರಿನಲ್ಲಿ ಬೀಡು ಬಿಟ್ಟಿರುವಂಥದ್ದು, ಹಾಗೆಯೇ ಅಲ್ಲಿ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಫಲಿತಾಂಶ ಬರುತ್ತೆ, ಹಾಗೆಯೇ ಇಷ್ಟು ವರ್ಷಗಳ ಕಾಲ ಸತತವಾಗಿ ಒಂದು 3-4 ದಶಕಗಳ ಕಾಲ ಹುದುಗಿಟ್ಟಂತಹ ಸತ್ಯ ಆಚೆ ಬರುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮೆದುರಿಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾನೀಗ ಈ ವಿಚಾರದ ಬಗ್ಗೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದೇನೆ. ಆ ನಿಟ್ಟಿನಲ್ಲಿ ಇದೀಗ ಹೆಚ್ಚಿನದಾಗಿ ಯೂತ್ಸನ್ನು ಮಾತಾಡಿಸ್ಲಿದ್ದೇನೆ. ಸೊ ಬನ್ನಿ, ಏನು ರಿಯಾಕ್ಟ್ ಮಾಡ್ತಾರೆ, ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಬನ್ನಿ. ಧರ್ಮಸ್ಥಳದ ವಿಚಾರಕ್ಕೆ ಏನು ಈಗಾಗಲೇ SIT ರಚನೆ ಆಗಿದೆ, ರಾಜ್ಯ ಸರ್ಕಾರ ರಚನೆ ಮಾಡಿರೋದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಧರ್ಮಸ್ಥಳ ಬಗ್ಗೆ ಇವಾಗ ಯಾರಿಗೆ ಆದ್ರೂ ಪ್ರೂಫ್ ಸಿಕ್ಕಿರುತ್ತೆ, ಹೌದು ಅಂದ್ರೆ ಕರೆಕ್ಟಾಗಿ ಅದ್ರ ಬಗ್ಗೆ ಕಂಟೆಂಟ್ ನೋಡಿ ಮಾಡಬೇಕು. ಹಾಗೆ ಅಂತ ಏನೇನೋ ಧರ್ಮಸ್ಥಳ ವಿಚಾರ ಇವಾಗ ಕಬ್ಜಾ ಆಗಿರ್ಬೋದು, ಕೆಲವೊಬ್ರು ಬೇರೆಯವರು ಧರ್ಮಸ್ಥಳಕ್ಕೆ ಹೋಗಿ ದೇವಸ್ಥಾನ ಹತ್ರ ಕೇಳೋದಲ್ಲ, ಪೊಲೀಸ್ ಆಗಲಿ ಕೋರ್ಟ್ ಕಚೇರಿ ಇರ್ತಾವೆ, ಅವ್ರ ಹತ್ರ ಹೋಗ್ಬಿಟ್ಟು ಏನು ಬೇಕು ಅದನ್ನ ಕೇಳಬೇಕು. ಧರ್ಮಸ್ಥಳಕ್ಕೆ ಹೋಗಿ ಆ ಪವಿತ್ರವಾದ ಸ್ಥಳನ ಹೆಸರು ಹಾಳು ಮಾಡಬಾರ್ದು ಅನ್ನೋದು ಅಷ್ಟೇ ಕೇಳ್ಕೊತೀನಿ. ಸೊ ಈಗ ಏನು ರಾಜ್ಯ ಸರ್ಕಾರ ಏನು ರಚನೆ ಮಾಡಿರುವಂಥ SIT, ಇದ್ರ ಮೂಲಕ ಇಷ್ಟು ವರ್ಷ ಏನು ಗೊತ್ತಾಗದಿರುವಂಥ ಸತ್ಯ ಈಗ ಹೊರಗಡೆ ಬರುತ್ತೆ ಅಂತ ಅನ್ಸುತ್ತಾ? ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ತಮಗೆ? ನ್ಯಾಯ ಸಿಗ್ಬೇಕು ಅನ್ನೋದು ನಮಗೂ ಅಭಿಪ್ರಾಯ ಇದೆ, ಆದ್ರೆ ಅದ್ರ ಬಗ್ಗೆ ವರ್ಕ್ ಮಾಡಬೇಕು, ಪೊಲೀಸ್ ಆಗಲಿ ಕೋರ್ಟ್ ಆಗಲಿ. ಸೊ ಪೀಪಲ್ ಏನಿದಾರಲ್ಲ, ಬೇರೆಯವರು ಇವಾಗ ಇನ್ಫ್ಲುಯೆನ್ಸರ್ಸ್, ಅವರೆಲ್ಲ ತಾಳ್ಮೆಯಿಂದ ಮಾತಾಡ್ಬೇಕು ಯಾವುದೇ ವಿಷಯ. ಈಗಲೇ ಅತಿ ಆತುರದಿಂದ ಇವರೇ ಅವರೇ ಅಂತ ಜಜ್ಮೆಂಟ್ ಮಾಡಬಾರ್ದು ಅಂತ. ಜಡ್ಜ್ ಮಾಡಬಾರ್ದು. ನಿಮ್ಗೆ ಪ್ರೂಫ್ ಸಮೇತ ಸಿಕ್ಕಿದಾಗ ಅವಾಗ ನೀವು ಏನಿದೆ ಅವಾಗ ಮುಂದೆ ನೆಕ್ಸ್ಟ್ ಸ್ಟೆಪ್ಸ್ನ ಫಾರ್ವರ್ಡ್ ಮಾಡ್ಬೇಕು. ಹಾಗಂತ ಧರ್ಮಸ್ಥಳದಲ್ಲಿ ಈ ತರ ನಡೆದಿದೆ, ಇವ್ರ ಮೇಲೆ ಗೌಡ್ರು ಈ ತರ ಮಾಡಿದಾರೆ ಅಂತ ಅವ್ರನ್ನೇ ಜಡ್ಜ್ ಮಾಡಕ್ಕಾಗಲ್ಲ. ಸೊ ಅದು ಧರ್ಮಸ್ಥಳದಲ್ಲಿ ಏನು ಕೊಲೆ ಅಥವಾ ಹತ್ಯೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ, ಆ ವಿಚಾರಕ್ಕೆ SIT ರಚನೆ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ SITಯನ್ನು ರಚನೆ ಮಾಡಿದೆ, ಈಗಾಗಲೇ ತನಿಖೆ ಕೂಡ ಆರಂಭವಾಗಿದೆ. ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಅವನೇನು ಆ ಬಾಡೀಸ್ನ ಇದು ಮಾಡಿದ್ದಾನೆ ಅಂದಿದ್ನಲ್ಲ, ಅವನೇ ಒಪ್ಕೊಂಡಿರೋದು ಅದು ಸತ್ಯ. ಯಾಕಂದ್ರೆ ಅವನಿಗೆ ಒಂದು ಹೆಣ್ಮಗು ಆಗಿದ್ದಿದ್ರೆ ಹಿಂಗೆ ಮಾಡಿ ಈ ಥರ ಯಾರಾದರೂ ಅಟ್ಲೀಸ್ಟ್ ಏನೋ ಮಾಡಿದ್ದಿದ್ರೆ ನಮ್ಮನೇಲಿರೋ ಹೆಣ್ಮಕ್ಳಿಗೆ ಹಂಗಾದ್ರೂ ನಾವು ಬಿಡಲ್ಲ. ಸೊ ಇವಾಗ ಆ ಅನ್ನೋರು ಏನಿದಾರಲ್ಲ, ಅವರು ನಮ್ಮ ಮನೆ ಒಂದು ಹೆಣ್ಮಗು ಅಂದ್ಕೊಂಡು ನಾವು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಈ ಸಮೀರ್ MD ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವ್ರಿಗಂತೂ ತುಂಬ ಹ್ಯಾಟ್ಸ್ ಆಫ್ ಬ್ರೋ. ಅವ್ರು ಇರೋದಕ್ಕೆ ಇವಾಗ ಈ ಕೇಸ್ ರೀಓಪನ್ ಆಗಿರೋದು. ಇಲ್ಲ ಅಂದಿದ್ರೆ ಅವ್ರೇನಿದಾರಲ್ಲ ಆ ವ್ಯಕ್ತಿ ಕ್ವಶನ್ ಮಾರ್ಕ್, ಅವ್ರದ್ದು ಏನೇನು ನಡೆಸ್ತಿದ್ದಾರೆ ಆಚೆ ಬರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ದುಡ್ಡಿದ್ರೇನೆ ದುನಿಯಾ ಅಂತಾರೆ ಗೊತ್ತಾ, ಆ ಥರ ದುಡ್ಡಲ್ಲಿ ಎಲ್ಲ ನಡೆಸಿ ಕೇಸೆಲ್ಲ ಮುಚ್ಚಾಕ್ಸ್ತವ್ರೆ. ಸೊ ಇದನ್ನ ರಿಪೀಟ್ ಆಗಬಾರ್ದು. ಆ ಥರ ಪ್ರೊಟೆಸ್ಟು ಎಲ್ಲರೂ ಸ್ಟಾರ್ಟ್ ಮಾಡಬೇಕು, ಅದು ನನ್ನ ಒಪಿನಿಯನು. ಯಾರೇ ಆಗಿರಲಿ, ಈಗಿನ ಜನ್ರೇಷನಲ್ಲಿ ಚಿಕ್ಕ ಹುಡುಗಿರ್ನು ಬಿಡ್ತಾ ಇಲ್ಲ. ಅಂತ ಹುಡುಗರನ್ನ ಫಸ್ಟು ಹುಡುಗರು ಎಲ್ಲ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ತಾವ್ ಹೇಳೋದು. ಯಾರೇ ಆಗಿದ್ರು ಅವ್ರಿಗೆ ಶಿಕ್ಷೆ. ಹೌದು ಬ್ರೋ, ಯಾರೇ ಆಗಿರ್ಲಿ ಅಷ್ಟೇ, ಇನ್ನೇನಿಲ್ಲ, ನರ ಕಟ್ ಮಾಡ್ಬೇಕಂತವ್ರಿಗೆಲ್ಲ ಅಷ್ಟೇ ಮಾಡು. ಅಲ್ಲ, ಇವಾಗ SIT ರಚನೆ ಮಾಡಿದಾರಲ್ಲ ರಾಜ್ಯ ಸರ್ಕಾರ, SIT ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದ್ರ ಮೂಲಕ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ತಮ್ಗೆ? ನನ್ಗೆ ಯಾಕೋ ಅನ್ಸಲ್ಲ ಸರ್ ನ್ಯಾಯ ಸಿಗುತ್ತೆ ಅಂತ. ಯಾಕಂದ್ರೆ ಪೊಲೀಸ್ ಅವರೆಲ್ಲ ಫುಲ್ ಕರಪ್ಟ್ ಆಗವ್ರೆ. ಇವಾಗ ಪ್ರೂಫ್ ಇಲ್ಲ, ಇವಾಗ ಮತ್ತೆ ಒಳಗಡೆ ಇನ್ನ ಏನೇನ್ ಮಾಡ್ತಾರೋ ನಮ್ಗಂತೂ ಗೊತ್ತಾಗಲ್ಲ. ಪೊಲೀಸ್ ಬಿಟ್ಟು ರಾಜ್ಯ ಸರ್ಕಾರ ವಿಶೇಷವಾಗಿ ಇದೊಂದು ವಿಶೇಷ ತನಿಖಾ ದಳವನ್ನ ನಿಯೋಜನೆ ಮಾಡಿರುವಂತದ್ದು, ಇದ್ರ ಬಗ್ಗೆನೂ ನಂಬಿಕೆ ಇಲ್ವಾ?
ನಮ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಸರ್. ಯಾಕಂದ್ರೆ ಇವಾಗ ಎಲ್ಲಾ ಕೇಸು ಮುಚ್ಚಾಕ್ತವ್ರೆ ಹಂಗಂಗೆ ಒಳಗೊಳಗಡೆ. ಇವಾಗ ನೋಡ್ರಿ ನಮ್ಗೆ ಕೇಸ್ ಒಂದು ಗೊತ್ತಿತ್ತು, ಅಲ್ಲಿ ನೋಡ್ರೆ 1000 ಬಾಡಿಗಳು ಊತ ಹಾಕಿದೀನಿ ಅಂತ ಭೀಮಾ ಯಾರೋ ಒಬ್ರು ಕ್ವಶನ್ ಮಾಡಿ ಕೇಳೋರೆ. ಹೌದು, ಅವರೆಲ್ಲ ಅಷ್ಟೊಂದ್ ಜನ ಹೇಳೋರೆ. ಅದಿಷ್ಟು ಜನಕ್ಕೆ ಇವಾಗ ನಮ್ಗೆ ಇವಾಗ ಸಮೀರ್ ಅವ್ರು ಹೇಳಿದ್ಕೆ ಗೊತ್ತಾಯ್ತು. ಇದು ಇಲ್ಲ ಅಂದ್ರೆ ಹಿಂಗ್ ಗೊತ್ತಾಗಿರೋದು ನಮ್ಗೆ. ಅವ್ರಿಗೆಲ್ಲ ನ್ಯಾಯ ಸಿಗ್ಲೇಬೇಕು. ಎಷ್ಟೊಂದು ಹೆಣ್ಮಕ್ಳು ಬಾಡಿ, ಒಂದಲ್ಲ ಎರಡಲ್ಲ, 1000 ಬಾಡಿ. ಮಾತಾಡಲ್ವಾ? ಯಾಕೆ ಏನು ವಿಷಯ ಅಂತಾನೆ ಕೇಳ್ತಿಲ್ವಲ್ಲ? ಓಡ್ತಿರಲ್ಲ ಬ್ರೋ. ಮೈಕ್ ನೋಡ್ತೀವಿ, ಕ್ಯಾಮ್ರಾ ಮೈಕ್ ನೋಡಿದ್ರೆ ಗನ್ ನೋಡ್ದಂಗೆ ಓಡ್ತಾ ಇದ್ದೀರಾ. ಓಹೋ, ವಿಷಯ ಏನ್ ಗೊತ್ತಾ? ಧರ್ಮಸ್ಥಳದ ವಿಚಾರಕ್ಕೆ SIT ಅನ್ನ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಈ ವಿಚಾರವಾಗಿ ಏನು ತಮ್ಮ ಅನಿಸಿಕೆ ಏನು? ಏನಿಲ್ಲ ಅಣ್ಣ, ಎಲ್ಲ ಮಾತಾಡಬೇಕು, ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಸುಮ್ಮನೆ ಇದ್ರೆ ಆಗಲ್ಲ ಅಣ್ಣ, ಮಾತಾಡ್ಬೇಕು. ಎಲ್ರು ಈ ವಿಚಾರಕ್ಕೆ ಮಾತಾಡ್ಬೇಕು. ಎಲ್ರಿ ವಿಚಾರ ಏನ್ ಹೇಳ್ತಾರೆ ವಿಚಾರಕ್ಕೆ? ಬೇರೆ ಯಾವ್ದಾದ್ರು ವಿಷಯ ಆದ್ರೆ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಳೋದಲ್ಲ, ಎಲ್ಲರೂ ಮಾತಾಡ್ಬೇಕು, ಕುತ್ಕೊಂಡು ಮಾತಾಡಿ ಅದಕ್ಕೊಂದು ಪರಿಷ್ಕಾರ ತೋರಿಸ್ಬೇಕು. ಮಾತಾಡ್ತೀರಾ? ವಿಷಯ ಏನಂತಾನೆ ಕೇಳ್ತಾ ಇಲ್ಲ ನೀವು. ಮಾತಾಡಲ್ಲ ಅಂತೀರಾ. ಮಾತಾಡ್ತಿದ್ಯಲ್ಲ, ಮತ್ತೆ ಮಾತಾಡಕ್ ಬರಲ್ಲ, ಹೆಂಗ್ ಮಾತಾಡೋದು ಅಂತ ಗೊತ್ತಾಗಲ್ಲ ಅಂತನಾ? ಧರ್ಮಸ್ಥಳದಲ್ಲಿ ಏನು ಸರಣಿ ಹತ್ಯೆಗಳಾಗಿದೆ ಅನ್ನೋ ವಿಚಾರಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ SIT ಅನ್ನ ರಚನೆ ಮಾಡಿದೆ, ವಿಶೇಷ ತನಿಖಾ ದಳ ಅಲ್ವಾ? ಅದು ಈಗಾಗಲೇ ತನಿಖೆಯನ್ನು ಕೂಡ ಆರಂಭಿಸಿದೆ. ಇದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಅವ್ರಿಗೆ ನ್ಯಾಯ ಸಿಗ್ಬೇಕು. ಇವಾಗ ಎಲ್ಲಾರ್ಗು ಎಷ್ಟೊಂದು ಇದಾಗೈತೆ, ಎಷ್ಟೊಂದು ಕೇಸ್ಗಳು. ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು ಅಂತ ನಾವು ಗೌರ್ಮೆಂಟ್ ಕೇಳ್ಕೊಬೇಕು. ಅರೆ ಕೇಳ್ಕೊಳೋದೇನಿಲ್ಲ, ಅವ್ರು ಗೌರ್ಮೆಂಟೇ ಮಾಡಬೇಕು. ನಮ್ಮ ಸಿಸ್ಟರ್ಸ್ ಥರ ಇವಾಗ ನಮ್ಮ ಸಿಸ್ಟರ್ಸ್ಗಾರೆ ನಾವು ಬಿಟ್ಬಿಡ್ತೀವ, ಹಂಗೆ ಅವ್ರಿಗೂ ಇದು ಮಾಡಬೇಕು. ಇವಾಗೆಲ್ಲ ಕರ್ನಾಟಕ ಜನರು ಓಡಾಡ್ಬೇಕು ಇದಕ್ಕೋಸ್ಕರ. ಇವಾಗ ಎಷ್ಟೊಂದು ಜನ ಯೂಟ್ಯೂಬರ್ಸು ಎಲ್ಲ ಮಾಡ್ತವ್ರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಿಂಗೆ ನ್ಯಾಯ ಕೊಡಿಸ್ತೀವಿ ಪಕ್ಕ. ಏನಿಲ್ಲ ಬ್ರೋ, ಸ್ಟೇಟ್ ಗೌರ್ಮೆಂಟ್ ಏನು ಇದ್ರ ಬಗ್ಗೆ ಆಕ್ಷನ್ ತಗೊಂತಿಲ್ಲ. ಇದೊಂದು 3 months ಇಂದ ಹಿಂಗೆ ನಡೀತಿದೆ. ಇದು ನಾವು ಆಕ್ಷನ್ ಬೇಗ ತಗೊಂಡ್ರೆ ನಮ್ಮ ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರಕ್ಕೆ ನಮಗೆ ಒಳ್ಳೆ ಹೆಸರು ಬರುತ್ತೆ, ಮತ್ತೆ ಆ ಪುಣ್ಯಕ್ಷೇತ್ರಕ್ಕೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ. ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯಕ್ಷೇತ್ರ ಬ್ರೋ. ಅಲ್ಲಿ ಎಲ್ಲರೂ ಈ ಥರ ಎಲ್ಲ ಆಗ್ಬಾರ್ದಿತ್ತು, ಆಗೋಗಿದೆ. ಆದರೆ ಇವಾಗ ನ್ಯಾಯ ಕೊಡಿಸೋದು ನಮ್ಮದೇ ಕರ್ನಾಟಕ ಜನರದ್ದು ರೆಸ್ಪಾನ್ಸಿಬಲ್. ಅದು ಕೊಡಿಸ್ತೀವಿ. ಜೈ ಜೈ ಕರ್ನಾಟಕ. ಎಸ್, ಹಾಯ್ ಮೇಡಮ್, ನಿಮ್ಮ ಹೆಸರು? ಯಶಸ್ವಿನಿ ಅಂತ ಹೇಳಿ. ನಿಮ್ಮ ಹೆಸರು? ಧೃತಿ. ಏನು ಓದ್ತಿದ್ದೀರಾ? ನಾವು ಇವಾಗ ಡಿಗ್ರಿ ಫಸ್ಟ್ ಇಯರ್. ನಾವು ಸೇಮ್. ಓಕೆ, ತಮ್ಗೆ ವಿಷಯ ಗೊತ್ತಿದೆ. ಸಾಕಷ್ಟು ದಿನದಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಏನು ಯಾವುದೇ ಮೀಡಿಯಾಗಳನ್ನು ನೋಡಿದ್ರು ಕೂಡ ನೋಡ್ತಾ ಇದ್ದೀರಾ, ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಅಂತ ಹೇಳ್ತಾ ಇರುವಂಥ ಮಾಸ್ ಮರ್ಡರ್ಸ್, ಏನು ಹತ್ಯೆಗಳು ನಡೆದಿದೆ ಅಂತ. ಆ ವಿಚಾರಕ್ಕೆ ಈಗಾಗಲೇ ಸತ್ಯನೋ ಸುಳ್ಳು ಅನ್ನುವಂಥ ವಿಚಾರಕ್ಕೆ SIT ಅನ್ನು ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಈ ವಿಚಾರಕ್ಕೆ ಏನು ಹೇಳ್ತೀರಾ? SIT ರಚನೆ ಮಾಡಿರೋದು ಎಷ್ಟು ಒಳ್ಳೆಯ ನಿರ್ಧಾರ ಅಂತ? ನನಗನ್ಸೋ ಪ್ರಕಾರ ಲೈಕ್ ಅದು ಒಂದೇ ಒಂದು ಜಾಗದಲ್ಲಿ ಅದೊಂದು ಕೇಸಿಗೆ ಅನ್ನೋದಕ್ಕಿಂತ ಏನು ಎಲ್ಲ ಇಡೀ ರಾಜ್ಯ ದೇಶ ಎಲ್ಲಾದ್ರೂ ಅಷ್ಟೇ ಎಲ್ಲ ಕಡೆನೂ ಎಲ್ಲ ಹೆಣ್ಮಕ್ಳಿಗಂತೂ ಸಖತ್ತು ಪ್ರಾಬ್ಲಮ್ಸ್ ಇದೆ. ಒಂದು ಕಡೆ ಹೆಣ್ಮಕ್ಳು ನಾವು ಧೈರ್ಯವಾಗಿ ಏನಾದರೂ ಮಾಡ್ತೀವಿ ಅಂತ ಮುಂದೆ ಬಂದ್ರೂ ನಮಗೆ ಆ್ಯಸ್ ಅ ಫೀಮೇಲ್ ಆಗಿ ಒಂದು ಮೇಲ್ಗಡೆಯಿಂದ ಹೇಗಾದರೂ ಏನಾದರೂ ತೊಂದರೆ ಆಗ್ತಾನೆ ಇರುತ್ತೆ. ಇನ್ನೊಂದು ಕಡೆ ಕೆಲವು ಮನೆಯಲ್ಲಿ ಹೆಂಗೆ ಅಂದರೆ ಮಾಡ್ತೀವಿ ಅನ್ನೋ ಧೈರ್ಯ ಇದ್ರೂ ಕೂಡ ಹೆಣ್ಮಕ್ಳನ್ನ ಆಚೆ ಬಿಡಲ್ಲ, ಇದೆಲ್ಲ ನೋಡ್ತಿದ್ರೆ. ಸೊ ನನಗನ್ಸೋ ಪ್ರಕಾರ ಲೈಕ್ ಎಲ್ಲಾರ್ಗು ವುಮೆನ್ ಸೇಫ್ಟಿ ಅನ್ನೋದು ಫಸ್ಟು ಹೇಗಾದರೂ ಸರಿ, ಬರೀ ಅದೊಂದು ಕೇಸ್ ಅನ್ನೋದೊಂದು ವಿಚಾರ ಇಟ್ಕೊಂಡಲೆ ಅದನ್ನ ಎಕ್ಸಾಂಪಲ್ ಆಗಿ ತೊಗೊಂಡು ನಾವು ಮುಂದೆ ಈ ಥರ ಇನ್ನೇನು ಆಗಬಾರ್ದು. ಹೆಣ್ಮಕ್ಳಿಗೆ ಲೈಕ್ ಎಷ್ಟೊಂದು ಜನ ಧೈರ್ಯವಾಗಿ ಬರ್ತಾರೆ, ನಾನು ಮಾಡಬೇಕು, ಇಲ್ಲ ನಾನು ಈ ಫೀಲ್ಡಲ್ಲಿ ಈಗ ನೋಡಿದ್ರೆ ಎಲ್ಲ ಫೀಲ್ಡಲ್ಲೂ ಹೆಣ್ಮಕ್ಳು ಅನ್ನೋದು ಎಲ್ಲ ಕಡೆನೂ ವರ್ಕ್ ಮಾಡ್ತಾರೆ. ಸೊ ಈಗ ನಾವಾಗ ಧೈರ್ಯ ಮಾಡಿ ಬಂದಿರೋದ್ರಿಂದ ನಮಗೆ ಒಂದು ಸೇಫ್ಟಿ ಅನ್ನೋದು ಬೇಕು. ಇನ್ನೊಂದು ನನಗೆ ಅನ್ಸಿದ ಪ್ರಕಾರ ಏನು ಅಂದರೆ, ಈಗ ಒಂದು ಮನೆಯಲ್ಲಿ ಆಗಲಿ ಒಂದು
ಮೀನ್ಸ್ ಒಂದು ಸ್ಕೂಲಲ್ಲೇ ಆಗಲಿ ಈಗ ಏನು ಹೇಳ್ತಾರೆ ಅಂದರೆ ಈಗ ಹೆಣ್ಮಕ್ಳಿಗೆ ಇದು ಗುಡ್ ಟಚ್ಚು ಇದು ಬ್ಯಾಡ್ ಟಚ್ ಅಂತ ಲೈಕ್ ಒಂದು ಮೈಂಡ್ ಫಿಕ್ಸ್ ಮಾಡಿಸ್ತಾರೆ. ಸೊ ಅದೇ ಥರ ನನಗನ್ಸಿದ್ದು ಏನಂದರೆ ಯಾಕೆ ನಾವು ಹುಡುಗರಿಗೂ ಕೂಡ ಒಳ್ಳೆಯದನ್ನ ಹೇಳ್ಕೊಡ್ಬಾರ್ದು. ಈಗ ನಾವು ಒಂದು ಹೆಣ್ಮಕ್ಳನ್ನ ಸೇಫ್ಟಿಯಾಗಿ ಹೇಗೆ ನೋಡ್ಕೊತೀವೋ ಅದೇ ರೀತಿ ನಮ್ಮ ಜನ್ರೇಷನ್ ಈಗಿಂದನೇ ಬೆಳೆಸ್ಬೇಕು. ಚಿಕ್ಕ ಮಕ್ಕಳಿಂದನೂ ಇದು ನೋಡು ಇದು ಒಳ್ಳೆಯದು ಇದು ಕೆಟ್ಟದ್ದು, ಲೈಕ್ ಒಂದು ಹೆಣ್ಮಕ್ಳಿಗೆ ನಾವು ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು. ನನಗೆ ಅಂದರೆ ಎಲ್ಲ ಕಡೆನೂ ಮೇಲ್ ಮತ್ತು ಫೀಮೇಲ್ ಎರಡು ಈಕ್ವಲೇ, ಬಟ್ ಆದ್ರೆ ಜಾಸ್ತಿ ಇದಾಗ್ತಿರೋದು ಫೀಮೇಲ್ಸ್ಗೆ. ಸೊ ಒಂದು ಸಪೋರ್ಟ್ ಇರಬೇಕು, ಸೇಫ್ಟಿ ಮೇಯ್ನ್ ಇರಬೇಕು, ಆ್ಯಂಡ್ ಲೈಕ್ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಆ್ಯಂಡ್ ಇದು ಧರ್ಮಸ್ಥಳ ವಿಚಾರಕ್ಕಂತ ಬಂದರೆ ಅಲ್ಲಿ ಎಲ್ಲ ಕಡೆನೂ ಹೆಣ್ಮಕ್ಳು ಒಂದೇನೆ. ಕೇಸ್ ಮಾತ್ರ ಇದಾಗಿಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅಲ್ಲಿ ಮರ್ಡರ್ ಆಗಿರೋದು ಅಂತ ಸಮೀರ್ MD ಅವರು ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ. ಈ ತರ ವಿತ್ ಪ್ರೂಫ್ ಅವ್ರು ತೋರಿಸಿದ್ದಾರೆ. ಈ ತರ ಆಗಿದೆ, ಇಷ್ಟು ಜನ ಹೆಣ್ಮಕ್ಳಿಗೆ ಇವ್ರು ಈ ತರ ಇದು ಮಾಡಿದ್ದಾರೆ ಅಂತ ಎಲ್ಲ ತೋರಿಸಿದ್ದಾರೆ. ಬಟ್ ಅದು ಯಾವ ಕೇಸು ಬಂದಿಲ್ಲ. ಇಲ್ಲಿಗೆ ಬಂದಿರೋ ಕೇಸ್ ಒಂದೇ. ಯಾಕೆಂದ್ರೆ ಅವರು ಇದರಿಂದ ಅಂದ್ರೆ ಕೇಸ್ ಮಾತ್ರ ಇವಾಗ ಏನೋ ಬೆಳಕು ಬಂದಿದೆ. ಬಟ್ ಬೇರೆ ಯಾವ ಕೇಸು ಬಂದಿಲ್ಲ. ಅಂದ್ರೆ ಅಲ್ಲಿ ಇವಾಗ ಕೇಸಿಗೆ ನ್ಯಾಯ ಸಿಕ್ಕಿದ್ರೆ ಅಲ್ಲಿ ಆಗಿರೋ ಎಷ್ಟೊಂದು ಹುಡುಗಿರ್ಗಾಗಿರೋ ಎಲ್ಲಾರ್ಗು ನ್ಯಾಯ ಸಿಕ್ದಂಗೆ ಆಗುತ್ತೆ. ಸೊ ಅದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇರೋದು ಕೂಡ ಪರ್ಟಿಕ್ಯುಲರ್ಲಿ ಒಬ್ರಿಬ್ಬರ ಬಗ್ಗೆ ಅಲ್ಲ, ಒಂದಷ್ಟು ಕೊಲೆಗಳಾಗಿದೆ, ಒಂದಷ್ಟು ಏನು ಹತ್ಯೆಗಳಾಗಿದೆ ಅನ್ನುವಂಥ ವಿಚಾರಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ರೆಡಿ ಮಾಡಿರುವಂಥದ್ದು. ಸೊ ಅದರ ವಿಚಾರಕ್ಕೆ ಈ ಬಾರಿ ಏನಾದ್ರೂ ನ್ಯಾಯ ಸಿಗುತ್ತೆ ಅಂತ ಅನಿಸ್ತು ತಮಗೆ? ಇವಾಗ ಎಲ್ಲರೂ ಕೈ ಜೋಡಿಸಿರೋದ್ರಿಂದ ಮೇ ಬಿ ನ್ಯಾಯ ಸಿಗ್ಬೋದು ಅನ್ಸುತ್ತೆ. ಬಟ್ ಇದು ದೊಡ್ಡ ಅವರಿಂದ ಆಗಿರೋದ್ರಿಂದ ಅವರು ಮುಚ್ಚಾಕೋ ಚಾನ್ಸಸ್ಸು ಬರುತ್ತೆ. ಈ ಕಡೆ ಅವ್ರು ಮುಚ್ಚಾಕ್ ಬಿಡ್ತಾರೆ. ಯಾರು ಅಂತ ಕನ್ಫರ್ಮ್ ಆಗಿಲ್ಲ. ಅಂದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಬಗೆಹರಿಬೇಕಾಗಿದೆ. ಅಂದ್ರೆ ಒಂದಷ್ಟು ಜನರ ಅಭಿಪ್ರಾಯಗಳು ಬೇರೆ ಬೇರೆ ಇದೆ. ಸೊ ಅದನ್ನು ಹೊರತುಪಡಿಸಿ ನೋಡಕ್ ಹೋದ್ರೆ ನಾನೇನು ಹೇಳ್ತೀನಿ ಅಂದರೆ, ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಗೊತ್ತು ಸೊ ಏನು ಪೊಲಿಟಿಕ್ಸ್ ಅನ್ನೋದೇ ಕರಪ್ಷನ್ ಆಗಿದೆ ಅಂತ. ಈ ಪೊಲಿಟಿಕ್ಸ್ ಆಗಿರಲಿ ಅಥವಾ ಇದು ಏನು ಪೊಲೀಸ್ ಅವರಾಗಿರಲಿ ಯಾರಾದರೂ ಸರಿ, ಲೈಕ್ ನಾವು ನ್ಯಾಯ ಕೊಡ್ಸೋದಕ್ಕೋಸ್ಕರ ಹೋರಾಡ್ತಿದ್ದೀವಿ ಅಂತ ಆದರೆ ಅವ್ರ ಕಡೆಯಿಂದ ನಮ್ಮಿಂದ ಏನಾದರೂ ಸಪೋರ್ಟ್ ಬೇಕಂದ್ರೆ ಅವ್ರ ಕಡೆಯಿಂದ ಏನೇ ಆದ್ರೂ ನಾವು ರೆಡಿ ಇರ್ತೀವಿ. ಅದೇ ನಾವು ಏನೋ ನ್ಯಾಯ ಕೇಳಿದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಇವ್ರು ಇರೋದೇ ವೇಸ್ಟ್ ಅನ್ಸ್ಬಿಡುತ್ತೆ ನನ್ನ ಪ್ರಕಾರ. ಸೀರಿಯಸ್ಲಿ ಇವ್ರ ಕೆಲಸ ಇರೋದೇ ಏನು, ಎಲ್ಲರಿಗೂ ಏನು ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕು, ಅದೆಲ್ಲ ಮಾಡಬೇಕು. ಇವ್ರು ಅದನ್ನೇ ಮಾಡಿಲ್ಲ ಅಂದರೆ ಅವ್ರ ವರ್ತ್ಲೆಸ್, ಅವ್ರ ಕೆಲಸ ಏನು ಇದೇ ಇಲ್ಲ. ಸೊ ಯಾರಾದರೂ ಸರಿ, ಇವರು ಅಂತಲ್ಲ, ಇವ್ರ ಪೊಸಿಷನ್ಗೆ ಯಾರೇ ಬಂದ್ರೂ ಅಥವಾ ಈ ಕೇಸು ಬೇರೆ ಇನ್ನೂ ಹೈಯರ್ ಆಫೀಸರ್ಸ್ಗೆ ಹೋದ್ರೂ ಕೂಡ ನಮಗೇನು ನ್ಯಾಯ ಬೇಕು, ಒಂದು ಸೇಫ್ಟಿ ಬೇಕು. ಇವಾಗ ಸರ್ಕಾರದ ಕಡೆಯಿಂದ ನಮ್ಗೆ ಏನಾದರೂ ಒಂದು ಲೈಕ್ ವುಮೆನ್ಸಿಗೆ ಈಗ ಏನೋ ಹೇಳ್ತಾರೆ ರಾಮರಾಜ್ಯ ಆಗಬೇಕು ಅಂತ, ಅದಕ್ಕೆ ಈ ಥರ ಕೇಸಸ್ ನಡೀತಿದ್ರು ಕೂಡ ಇನ್ನೂ ಏನೋ ಚಿಕ್ಕ ಮಕ್ಕಳ ಮೇಲೆ ದೊಡ್ಡವರೆಲ್ಲ ಎಷ್ಟೊಂದು ಜನಕ್ಕೆ ಹಂಗೆ ಅದೇ ಥರ ಏನೇನೋ ಆಗ್ತಾನೆ ಇದೆ. ಇದು ಯಾವಾಗ ನಮಗೆ ಬ್ರೇಕ್ ಬರುತ್ತೆ, ನಾವು ಯಾವಾಗ ಧೈರ್ಯವಾಗಿ ನಿಂತ್ಕೊಂಡು ಏನೇ ಆದರೂ ನಾವು ಮಾಡ್ತೀವಿ, ನಮ್ಮ ಕೈಲೂ ಆಗುತ್ತೆ ಅನ್ನೋದು ನಾವು ಧೈರ್ಯವಾಗಿದ್ರು ಕೂಡ ಹಿಂಗೆ ಸೊಸೈಟಿ ನಮಗೆ ಬಿಡ್ತಾ ಇಲ್ಲ ಅಂದಾಗ ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು? ಇವಾಗಲೂ ಕೂಡ ಏನು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೇಸ್ ಬರ್ತಿರೋದು ಚಿಕ್ಕ ಮಕ್ಕಳ ಮೇಲೆ. ಡೈಲಿ ಒಂದೊಂದು ಕೇಸ್ ಬರ್ತಿದೆ. ಸೊ ಇವಾಗ ಪೊಲೀಸು ಏನೇ ಇದ್ರು ಅವ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು ಈ ಥರ ನೋಡ್ಕೊಂಡ್ರೆ ಈ ಥರ ಸ್ವಲ್ಪ ಸ್ಟಾಪ್ ಆಗ್ಬೋದು. ಮೇ ಬಿ ಇವ್ರು ಇವಾಗ ಇನ್ನೊಂದು ಏನು ಮಾಡ್ತಿದ್ದಾರೆ ಅಂತ ಮಾಡಿದವ್ರನ್ನೆಲ್ಲ ಕರ್ಕೊಂಡು ಬಂದು ಜೈಲ್ಗೆ ಹಾಕ್ತಾರೆ, ಚೆನ್ನಾಗಿ ತಿನ್ನಿಸ್ತಾರೆ, ಮತ್ತೆ ಆಚೆಗೆ ಹಾಕ್ತಾರೆ, ಮತ್ತೆ ಅವ್ರು ಏನು ಮಾಡ್ತಾರೆ, ಮತ್ತೆ ಮಾಡ್ತಾರೆ. ಅದ್ರ ಬದಲು ಲೈಕ್ ಇವಾಗ ಮಾಡಿದ್ದಾರೆ ಅಂತ ಇವ್ರು ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರನ್ನ ನೇನ್ಗೆ ಹಾಕ್ಬೋದು. ಅವ್ರಿಗೆ ಒಂದು ಕಠಿಣ ಶಿಕ್ಷೆ ಕೊಡಬೇಕು, ಇನ್ನು ಬೇರೆಯವರಿಗೆ ಇದು ಸಂದೇಶ ಮುಟ್ಟಬೇಕು ಅನ್ನೋ. ಹೌದು, ಇವಾಗ ಅವರಿಗೆ ಶಿಕ್ಷೆ ಕೊಡ್ತಾರೋ ಆ ಶಿಕ್ಷೆ ನೋಡಿದ್ಮೇಲೆ ಇನ್ನೊಂದ್ಸತಿ ಅವ್ರಿಗೆ ಈ ತರ ಮತ್ತೆ ಮಾಡ್ಬೇಕು ಅಂತಾನೆ ಅನ್ನಿಸ್ಬಾರ್ದು. ಇನ್ನೊಂದೇನು ಅಂದ್ರೆ ಒಂದ್ ಹೆಣ್ಮಗಳನ್ನ ಯಾರೇ ಆಗಿರ್ಲಿ ನೋಡಿದ್ರೆ ತನ್ನ ಅಕ್ಕ ತಂಗಿ ಅಕ್ಕ ಅಥವಾ ಏನು ಅಮ್ಮ ಆ ತರ ಫೀಲ್ ಬರ್ಬೇಕು ಎಲ್ರಿಗೂ. ಅಂಡ್ ಇನ್ನೊಂದೇನು ಅಂದ್ರೆ ಕೆಲವೊಂದ್ ಕಡೆ ನಮ್ ಕಡೆ ಹುಡುಗಿಯರ ಅಂದ್ರೆ ಕಡೆಯಿಂದನೂ ಕೆಲವೊಂದು ಏನು ತಪ್ಪುಗಳು ಇರುತ್ತೆ. ಬಟ್ ಆದ್ರೆ ಏನಂದ್ರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರಿಗೂ ಅದೇ ಬರುತ್ತೆ. ನನಗೆ ಇಮೇಲೆ ಇನ್ನೊಂದು ಟಾಕ್ ಇರೋದೇನು ಅಂದರೆ, ಹೆಣ್ಮಕ್ಳು ನೀವು ನೀಟಾಗಿ ಬಟ್ಟೆ ಹಾಕಲ್ಲ, ಹೆಣ್ಮಕ್ಳು ನೀವು ನೀಟಾಗಿ ಓಡಾಡಲ್ಲ, ನಿಮ್ಮಿಂದನೇ ಅದು. ಆದರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರಿಗೂ ಅದೇ ಬರ್ತಿದೆ. ಅದನ್ನ ಯಾವಾಗ ನಮ್ಮ ಜನಗಳೆಲ್ಲ ಚೇಂಜ್ ಮಾಡ್ಕೊಂಡು ಎಲ್ಲಾರನ್ನೂ ತಮ್ಮ ಫ್ಯಾಮಿಲಿಯವ್ರು ಇರೋರು ಮಾತ್ರ ಸೇಫ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಅದೇ ಆ ಹೆಣ್ಮಕ್ಳು ಇನ್ನೊಬ್ಳು ಫ್ಯಾಮಿಲಿಗೆ ಒಬ್ಳು ಸೇರಿದ್ದಾಳೆ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ಯಾವಾಗ ಆ ಥರ ಎಲ್ಲ ಜನಗಳಿಗೆ ಅದೆಲ್ಲ ಗೊತ್ತಾಗುತ್ತೋ ಅವಾಗ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನನ್ಗನ್ಸುತ್ತೆ.
ಅದೇ ಇವಾಗ ಡ್ರೆಸ್ ನಾವು ಹಾಕೋದ್ರ ಬಗ್ಗೆ ಬರಲ್ಲ. ಬಿಕಾಸ್ ನಾವು ಯಾವುದೇ ತರ ಡ್ರೆಸ್ ಹಾಕಿದ್ರು ನೋಡೋ ದೃಷ್ಟಿ ಹೇಗಿರುತ್ತೆ ಅದು. ಇವಾಗ ಫುಲ್ ಡ್ರೆಸ್ ಹಾಕಿದ್ರು ಏನು, ನೋಡೋ ದೃಷ್ಟಿ ಯಾವ್ದ್ರ ಮೇಲೆ ಇರುತ್ತೆ, ಯಾವ ತರನೂ ನೋಡ್ತಾರೆ, ಅವ್ರು ನೋಡೋದ್ರ ಮೇಲೆ ಇರುತ್ತೆ. ಇವಾಗ ಶಾರ್ಟ್ ಹಾಕ್ತಾರೆ, ಇವಾಗ ಶಾರ್ಟ್ ಡ್ರೆಸ್ ಹಾಕಿದ್ರು ನೋಡೋ ದೃಷ್ಟಿ ಅವ್ರ ತಂಗಿ ಅಕ್ಕ ತರ ನೋಡಿದ್ರೆ ಅವ್ರ ಡ್ರೆಸ್ ತರ ಕಾಣಿಸುತ್ತೆ. ಇವಾಗ ನಾವು ಫುಲ್ ಡ್ರೆಸ್ ಹಾಕಿದ್ರು ಏನು, ನೋಡೋ ದೃಷ್ಟಿ ಬಗ್ಗೆನೇ ನಾವು ನೋಡಬೇಕು. ಇವಾಗ ಅವ್ರು ನೋಡೋದು ಹೆಂಗ್ ನೋಡ್ತಾರೆ ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ನಾವು ಹಾಕಿರೋ ಡ್ರೆಸ್ ಬಗ್ಗೆ ಡಿಪೆಂಡ್ಸ್ ಆಗಲ್ಲ, ಏನು ಮ್ಯಾಟ್ರ್ ಆಗಲ್ಲ ಅಲ್ವಾ. ಸೊ ಇವಾಗ ಹಂಗನ್ನಂಗಿದ್ರೆ ಚಿಕ್ಕ ಮಕ್ಕಳು ಅವ್ರಿಗೇನು ಗೊತ್ತಿರುತ್ತೆ, ಒಂದು ಫ್ರಾಕ್ ಹಾಕೊಳ್ತಾರೆ, ಪ್ಯಾಂಟ್ ಶರ್ಟ್ ಹಾಕೊಳ್ತಾರೆ, ಅವ್ರಿಗೆಲ್ಲ ಏನು ಹೋಗ್ತದೆ ನೋಡೋ ದೃಷ್ಟಿ. ಇನ್ನೊಂದೇನು ಅಂದ್ರೆ ಈಗ ರೀಸೆಂಟ್ ಆಗಿ ಒಂದು ರೀಲ್ ಒಂದು ಬಂದಿದೆ ನೋಡಿ, ಹಸು ಮೇಲೂ ಕೂಡ ಇದ್ ಮಾಡಿದ್ದಾರೆ ಅಂತ. ಈ ತರ ಲೈಕ್ ನಾವು ಪ್ರಾಣಿಗಳನ್ನೇ ಬಿಡ್ದಲೇ ಇರೋ ಮನುಷ್ಯರು ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಓಡಾಡ್ತಾರೆ, ಹೆಂಗಿರ್ತಾರೆ. ಮಾತ್ರ ಅಲ್ಲ, ನಾಯಿ ಕೋತಿ ಏನ್ ನೋಡ್ತಾರೋ ಅವ್ರಿಗೆಲ್ಲ ಅದು ಏನು ಅವ್ರ ಕಾಮ ದೃಷ್ಟಿ, ಅವ್ರ ದೃಷ್ಟಿ ಹೇಗಿರುತ್ತೋ ಅದ್ರ ಮೇಲೆ ಹೋಗುತ್ತೆ. ಅಫ್ಕೋರ್ಸ್ ಅವ್ರು ಅದನ್ನ ನೋಡ್ತಾರೆ. ಇವಾಗ ಪ್ರಾಣಿಗಳಿಗೆ ಇವಾಗ ರಕ್ಷಣೆ ಇಲ್ಲ, ಇನ್ನು ನಮ್ಮ ಹುಡುಗಿರಿಗೆ ಹೆಂಗಿರುತ್ತೆ ಅಲ್ವಾ. ಇದು ಸರ್ಕಾರದಿಂದ ಲೈಕ್ ಈ ಥರ ಏನಾದರೂ ಸೇಫ್ಟಿ ಮೆಷರ್ಸ್ ಬರಬೇಕು ಒಂದು. ಆಮೇಲೆ ಈ ಥರ ಇರೋರಿಗೆಲ್ಲ ಶಿಕ್ಷೆ ಹೆಂಗಾಗಬೇಕಂದ್ರೆ ನೆಕ್ಸ್ಟ್ ಅವ್ರ ತಲೆಯಲ್ಲಿ ಅದು ಬರಲೇಬಾರ್ದು. ಆ ರೇಂಜಿಗೆ ನಮ್ಮ ಸರ್ಕಾರ ಏನು ಕರಪ್ಟ್ ಆಗಿದೆ ಅನ್ನೋದು ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಆ ಥರ ಇನ್ನೊಂದ್ಸತಿ ಯಾರು ಮಾತಾಡಬಾರ್ದು ಅನ್ನೋ ಥರ ನೆಕ್ಸ್ಟ್ ಈ ಥರ ಕೇಸಸ್ಗಳು ಇನ್ಯಾವುದು ಆಗಬಾರ್ದು. ಆ ಥರ ಏನೇ ಡಿಸಿಷನ್ಸ್ ತೊಗೊಂಡ್ರು ಆ ಥರ ತೊಗೊಳ್ಬೇಕು ಅನ್ನೋದು ನನ್ನ ಒಪಿನಿಯನ್. ಫೈನಲ್ ಕ್ವಶನ್ ಏನಂದ್ರೆ, ಈಗ ಈ ಧರ್ಮಸ್ಥಳದ ವಿಚಾರಕ್ಕೆ ನೋಡೋಕೆ ಹೋದ್ರೆ ಈ SITಯನ್ನ ರಚನೆ ಮಾಡಿರೋದ್ರಿಂದ ನ್ಯಾಯ ಸಿಗುತ್ತೆ ಅಂದ್ರೆ ಇಷ್ಟು ವರ್ಷ ಹುದುಗಿಟ್ಟಂತಹ ಹೆಣಗಳು ಮಾತ್ರ ಅಲ್ಲ, ಇಷ್ಟು ವರ್ಷ ಹುದುಗಿಟ್ಟಂತಹ ಸತ್ಯ ಕೂಡ ಆಚೆ ಬರುತ್ತೆ ಅಂತ ಅನ್ಸುತ್ತಾ ತಮ್ಗೆ? ಹೌದು. ಇವಾಗ ಅವರು ಲೈಕ್ ಇನ್ವೆಸ್ಟಿಗೇಷನ್ ಇವಾಗ ಮಾಡ್ತಿದಾರಲ್ವಾ, ಅವ್ರು ಮಾಡ್ತಿರ್ಬೇಕಾದ್ರೆ ಇವರು ಯಾರ ಬಗ್ಗೆನೂ ಥಿಂಕ್ ಮಾಡಿದೆ, ಇವ್ರ ದುಡ್ಡುಗೋಸ್ಕರ ಯೋಚನೆ ಮಾಡಿದೆ, ಇವ್ರ ಕೆಲಸ ಇವ್ರು ಮಾಡಿದ್ರೆ ಅಫ್ಕೋರ್ಸ್ ಎಲ್ಲ ಆಚೆಗೆ ಬರುತ್ತೆ ಅನ್ಸುತ್ತೆ. ಇವ್ರೇನಾದ್ರು ಅವ್ರ ಕೆಲಸ ಅವ್ರದ್ದು ಇದು ಅಂದ್ರೆ ಅವ್ರ ದುಡ್ಡು ಅವರಿಂದೇ ಹೋದ್ರೆ ಅಫ್ಕೋರ್ಸ್ ಇದು ಯಾವುದು ಆಚೆಗೆ ಬರಲ್ಲ ಅಂತ ಇದಾಗುತ್ತೆ. ನಿಮಗೆ ಫೈನಲ್ ಕ್ವಶನ್, ಈ ತರದ ವಿಚಾರಗಳಿಗೆ ಅಂದ್ರೆ ಮಹಿಳೆಯರಿಗೆ ಸುರಕ್ಷತೆಯನ್ನ ನೀಡೋ ವಿಚಾರಕ್ಕೆ ಗೌರ್ಮೆಂಟ್ ಯಾವ ರೀತಿ ಸ್ಟೆಪ್ಸ್ ತಗೊಂಡ್ರೆ ಒಳ್ಳೇದು ಅಂತೀರಾ? ಹೌದು, ಅಂದ್ರೆ ಪ್ರತಿಯೊಬ್ಬರಿಗೂ ಫಸ್ಟ್ ಅವೇರ್ನೆಸ್ ಮೂಡಿಸ್ಬೇಕು. ಎಲ್ಲಾರ್ಗು ಚಿಕ್ಕ ಮಕ್ಕಳೇ ಆಗಿರ್ಲಿ ದೊಡ್ಡವರೇ ಆಗಿರ್ಲಿ, ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದನೂ ಸೇಮೇ ಬಂದಿರೋದು. ಪ್ರತಿಯೊಂದು ಲೈಕ್ ಏನು ಹೆಣ್ಮಕ್ಳು ವಿಚಾರ ಏನೇ ಆಗಿರ್ಲಿ, ಗಂಡು ಮಕ್ಳು ಗೊತ್ತಿಲ್ಲದೆ ಇರೋ ಥರ ಏನಿಲ್ಲ, ಗಂಡು ಮಕ್ಳದ್ದು ಅಷ್ಟೇ. ಸೊ ಎಲ್ಲ ಗೊತ್ತಿರೋದ್ರಿಂದ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿಕೊಂಡು ಚಿಕ್ಕವರಿಂದನೇ ನೀಟಾಗಿ ಎಲ್ಲರನ್ನೂ ಬೆಳೆಸ್ಬೇಕು ಒಂದು. ಆಮೇಲೆ ಈ ಥರ ಮಾಡೋರಿಗೆ ಅದೇ ನಾನು ಅವಾಗಿಂದ ಹೇಳೋದು ಅಷ್ಟೇ, ಈ ಥರ ಗೊತ್ತಾದ್ಮೇಲೆ ಅವ್ರಿಗೆ ಯಾವ ಥರ ಶಿಕ್ಷೆ ಬೇಕು ಆ ಥರ ಕೊಟ್ಟರೆ ಅವ್ರು ನೆಕ್ಸ್ಟ್ ಟೈಮ್ ಅವರು ಅಂತಲ್ಲ, ಅದನ್ನು ಕೇಳಿಸ್ಕೊಂಡವ್ರಿಗೂ ಕೂಡ ನೆಕ್ಸ್ಟ್ ಆ ಥರ ಮಾಡಬೇಕು ಅನ್ನೋ ಮೈಂಡ್ಗೆ ಬರಬಾರ್ದು. ಆ ಥರ ಏನಾದರೂ ಸ್ಟೆಪ್ಸ್ ತಗೊಳ್ಬೇಕು ಅನ್ನೋದೇ ನನಗಿದು. ಥ್ಯಾಂಕ್ ಯು ಸರ್. ನಮಸ್ತೆ, ನಿಮ್ಮ ಹೆಸರು? ಹೇಮಂತ್ ಅಂದ್ಬಿಟ್ಟು. ಓಕೆ, ಇಲ್ಲಿ ಬೆಂಗಳೂರವರೇನಾ? ಬೆಂಗಳೂರವರೇ. ಓಕೆ, ವಿಷಯ ಏನು ಅಂದರೆ ಈಗ ಸದ್ಯದ ಮಟ್ಟಿಗೇನು ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗ್ತಾ ಇರುವಂಥ ವಿಚಾರ SIT ರಚನೆ ಆಗಿದೆ ಧರ್ಮಸ್ಥಳದ ಮಾಸ್ ಮರ್ಡರ್ಗಳ ವಿಚಾರಕ್ಕೆ. ಏನು ಹೇಳ್ತೀರಾ? ಮಾಸ್ ಮರ್ಡರ್ಗಿಂತ ಇದು ಮೈನ್ ಅನ್ನೋ ವಿಷಯನೇ ಅವಾಗ ಜೀವ ತಗೋತಾ ಇದೆ. ಇದು CBI ಬಂದೋದಾದ್ಮೇಲೂ ತಿರ್ಗಾ ಸಡನ್ ಆಗಿ SIT ಯಾಕೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮತ್ತೆ ಜೀವ ತಗೊಳಕ ಅಥವಾ ಅನಾಮಿಕ ಅಂತ ಒಬ್ಬ ವ್ಯಕ್ತಿ ಇದನ್ನಲ್ಲ, ಅವ್ರನ್ನ ಯಾಕೆ ನೀವು ತೋರ್ಸೋಕ್ಕಾಗಲ್ಲ? ಗೊತ್ತಾಯ್ತು, ಅವ್ರು ಏನೇನು ಹೇಳಿದಾರೆ ಅದಾದ್ರೂ ವಿಷಯ ನಮ್ಗೆ ಗೊತ್ತಾಗಬೇಕಲ್ಲ. ಅವ್ರು ಎಷ್ಟಿಂದ ಹೇಳಿದ್ರೆ ಮತ್ತೆ ಅದು ಯಾವುದೋ ಶವಗಳು ತೋರಿಸ್ತೀನಿ ಅಂತ ಹೇಳಿದ್ರು. ಆ ಶವ ಯಾವಾಗ ತೆಗಿತಾರೆ, ಆ ಶವ ಎಷ್ಟು ವರ್ಷದ್ದು, ಅದು ಯಾರ್ಯಾರ ಶವ ಅಂತ ಬೇಕಾಗಿಲ್ಲ, ಅದೆಷ್ಟು ವರ್ಷದ್ದು ಅನ್ನೋದು ಗೊತ್ತಾದ್ರೆ ಸಾಕಾಗುತ್ತಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಆಗ ಈಗಾಗಲೇ ಇನ್ವೆಸ್ಟಿಗೇಷನ್ ಶುರು ಆಗಿದೆ ಸರ್, ತನಿಖೆ ಆರಂಭಗೊಂಡಿದೆ. ನಿನ್ನೆ ಮೊನ್ನೆಯಿಂದ ಒಂದಷ್ಟು ವಿಚಾರಗಳು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ನ್ಯೂಸಲ್ಲೂ ನೋಡ್ತಾ ಇದ್ದೀನಿ, ಟಿವಿಲಿ. ಸೊ ಅದೇ ಕನ್ಫ್ಯೂಷನ್ ಆಯ್ತು. CBI ಬಂದೋದಾದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ತಿರ್ಗಾ SIT ಅನ್ನೋದು ನನಗೆ ಕನ್ಫ್ಯೂಷನ್ ಆಗ್ತೈತೆ. ಏನ್ ನಡೀತಿದೆ ಅಲ್ಲಿ? ಯಾಕೆ ಇಲ್ಲಿ ರಾಜ್ಯ ಸರ್ಕಾರ ಅಂದ್ರೆ CBI ಬಂದೋದ್ರೂ ನ್ಯಾಯ ಸಿಕ್ಕಿಲ್ಲ, ಈಗ SIT ಇಂದ ಏನಾಗುತ್ತೆ ಅನ್ನುವಂಥದ್ದು ಏನಾದ್ರು ಅನ್ಸುತ್ತೆ? ಇದ್ರ ಬಗ್ಗೆ ಮಾತಾಡಕ್ಕೆ ಬೇಜಾರಾಗ್ತದೆ. ಅಲ್ಲಿ ಧರ್ಮಸ್ಥಳ ಅನ್ನೋದು ಅದೊಂದು ಕ್ಷೇತ್ರ, ಅದು ಅಷ್ಟು ನಂಬಿಕೆ ಇದೆ, ಅಷ್ಟೊಂದು ಇದಿದೆ. ಈಗ ಸಡನ್ ಆಗಿ ಮತ್ತೆ ಅಲ್ಲಿ ಕಳಂಕ ಆಗುತ್ತೋ ಅಥವಾ ಈ ಜೀವಗಳು ಹೋಗಿರೋದಕ್ಕೆ ಯಾರ್ದು ಹೊಣೆ? ಅದು ಈಗ ನಮಗೆ ನಿಜವಾದ ಸತ್ಯ ಗೊತ್ತಾಗಬೇಕು. ಈಗ SIT ಏನಾದರೂ ಗೊತ್ತಾಗುತ್ತಾ ಅಥವಾ ಅನಾಮಿಕ ವ್ಯಕ್ತಿ ಹೇಳಿದೆ ಸರಿನೋ ಯಾವುದೇ ಸುಳ್ಳು ಅದಾದ್ರೂ ಗೊತ್ತಾಗಿದ್ರೆ, ಇವಾಗಾದ್ರೂ ಫ್ಲಾಶ್ ಔಟ್ ಆದ್ರೆ ನಿಜ ಸತ್ಯ ಗೊತ್ತಾಗುತ್ತೆ. ಅಲ್ಲ, ಒಂದಷ್ಟು ಜನ ಕಾಣೆಯಾಗಿದ್ದಾರೆ, ಒಂದಷ್ಟು ಜನ ಏನು ಹತ್ಯೆಗೊಳಗಾಗಿದ್ದಾರೆ ಅನ್ನುವಂಥ ವಿಚಾರ ಮೊದಲಿಂದ ಯಾವಾಗಲೂ ಕೇಳ್ತಾ ಇರ್ತೀವಿ. CBI SITಗಿಂತ CBI ಸ್ಟ್ರಾಂಗ್ ಇರುತ್ತಲ್ಲ, ಅವ್ರು ಯಾಕೆ ಇಷ್ಟೊಂದು ಟೆಕ್ನಾಲಜಿ ಇದ್ರೂ ಮಾಡೋಕ್ಕಾಗಲಿಲ್ಲ? ಈಗ SIT ಆ ಟೆಕ್ನಾಲಜಿ ಹೆಂಗ್ ಮಾಡ್ತಾ ಇದೆ? ಈಗ ಅನಾಮಿಕ ವ್ಯಕ್ತಿ ಬಂದ ಅನ್ನೋ ವಿಷಯಕ್ಕೆ ಅಲ್ವಾ? ಹೌದು, ಅಂದ್ರೆ ಈಗ ಅವ್ರು ಮುಂದೆ ಬಂದಿದ್ದಾರಲ್ವಾ, ಆ ವ್ಯಕ್ತಿ ಯಾಕೆ ಇಷ್ಟು ವರ್ಷ ಬರಲಿಲ್ಲ? ಈಗ ಸಡನ್ ಆಗಿ ಯಾಕೆ ಬಂದ್ರು? ಅಲ್ಲ, ಈಗ ಸದ್ಯಕ್ಕೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ನಮ್ಗೆ ಗೊತ್ತಾಗಿರುವಂತದ್ದು, ಅವ್ರಿಗೆ ಅಂದ್ರೆ ಈಗ ಒಂದು ಹಿಂದಿನ ಒಂದು ಏನೋ ತಾವು ಮಾಡಿದಂಥ ತಪ್ಪಿನ ಅರಿವಾಗಿದೆ, ಅದ್ರ ನೋವು ಕಾಡಿದೆ, ಒಂದಷ್ಟು ಪಾಪ
ಪ್ರಾಯಶ್ಚಿತ ಅನ್ನುವಂಥ ವಿಚಾರಗಳು. ಓಕೆ, ಈಗ ಅವ್ರು ಬಂದು ಸಾಕ್ಷಿದಾರನಾಗಿ ನಿಂತಿರೋ ಕಾರಣಕ್ಕೆ ಈ ಕೇಸ್ ಇಲ್ಲಿವರೆಗೂ ಬಂದಿರುವಂಥದ್ದು. ಹಾಂ, ಇಷ್ಟು ದಿನ ಇರಲಿಲ್ಲಲ್ಲ ಸರ್. ಈಗ ನಿಮ್ಮ 4 to 5 days ಇಂದ SIT ಒಂದು ಟೀಮ್ ಮಾಡಿದಾಗ ಆ ಟೀಮ್ ಅವರೇ ಇನ್ನು ತನಿಖೆ ಮಾಡೋಕ್ಕೆ ಹಿಂಜರಿದ್ರು, ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ಮೀಡಿಯಾದಲ್ಲಿ ನೋಡಿದೆ ನಾನು TV ಲಿ. ಅದೇ ಕನ್ಫ್ಯೂಸ್. 3-4 ದಿವಸ ಮತ್ತೆ ವಿಷಯ ಜೀವ ತಗೋತಾ ಅಥವಾ ಇಷ್ಟು ಶವಗಳ ವಿಷಯ ಜೀವ ತಗೋತಾ ಇದೆಯಾ ಅಥವಾ ಈ SIT ಅವ್ರು ನಿಜವಾಗ್ಲೂ ಸತ್ಯ ತೆಗಿತಾರ? ಆ ದೇವರಿಗೆ ಪರಮಾತ್ಮನಿಗೆ ಗೊತ್ತು. ನಿಮಗೆ ನಂಬಿಕೆ ಇದೆಯಾ SIT ಮೇಲೆ ಈ ಬಾರಿನಾದ್ರೂ ಸತ್ಯ ಹೊರಗೆ ಬರುತ್ತೆ ಅಂತ? CBI ಓಕೆ, CBI ಮೀರಿಸಿ ಇವ್ರು ಏನಾರು ಮಾಡ್ತಾರೆ ಅಂದರೆ ಆ ನಂಬಿಕೆಗೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ. ಏನೇ ಆಗಲಿ ಒಟ್ಟು ಸತ್ಯ ಹೊರಗೆ ಬರ್ಬೇಕಷ್ಟೇ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜನಾಭಿಪ್ರಾಯ. ಧರ್ಮಸ್ಥಳದ ಸರಣಿ ಹತ್ಯೆಗಳ ವಿಚಾರಕ್ಕೆ SITಯನ್ನು ರಚನೆ ಮಾಡಿದ್ದು ಉತ್ತಮವಾದಂತಹ ಒಂದು ನಿರ್ಧಾರ. ಹಾಗೆಯೇ ಈ ಒಂದು ಕೇಸ್ಗೆ ಆದಷ್ಟು ಬೇಗ ಒಂದು ತಾರ್ಕಿಕ ಅಂತ್ಯ ಕಂಡು ಬರಬೇಕು, ಹಾಗೆಯೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜೋಯಲ್ ಐಗೋಡ್, ರೆಬೆಲ್ TV, ಬೆಂಗಳೂರು.